ಕಾವೇರಿ ನೀರು ಬಿಡುಗಡೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಿಂದೆ ಹಲವು ಬಾರಿ ನ್ಯಾಯಾಲಯದ ಆದೇಶದಂತೆ ನೀರು ಬಿಡುಗಡೆ ಮಾಡಲಾಗಿದೆ. ಈಗಲೂ ಸರ್ವಪಕ್ಷ ಸಭೆ ನಡೆಸಿ ಚರ್ಚಿಸಿದ ಬಳಿಕ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ನೀರಿನ ಕೊರತೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಇರುವುದರಿಂದ ಎರಡನ್ನೂ ಸಮತೋಲನದಿಂದ ನಿರ್ವಹಿಸಬೇಕಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರು ಬಿಡುಗಡೆ ಮಾಡುವುದು ಕಾನೂನುಬದ್ಧ ಜವಾಬ್ದಾರಿ. ಜೊತೆಗೆ ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದರು. ಬಿಜೆಪಿ ಪ್ರತಿಭಟನೆ ಕುರಿತು ಪ್ರತಿಕ್ರಿಯಿಸಿದ ಅವರು, ವಿರೋಧ ಪಕ್ಷವಾಗಿ ಪ್ರತಿಭಟನೆ ನಡೆಸುವ ಹಕ್ಕು ಬಿಜೆಪಿಗಿದೆ. ಆದರೆ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಗೊತ್ತಿಲ್ಲ, ಅಲ್ಲಿ ಈಗಾಗಲೇ ಹಿಂದೆ ಭಾಳ ಸಾರಿ ಮಾಡಿದಾಗ ಬಿಟ್ಟಿದ್ದಾರೆ. ಸುಮಾರು ಸಾರಿ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ CWC ಆದೇಶ ಮಾಡಿದಾಗ ನೀರು ಬಿಟ್ಟಿದ್ದಾರೆ. ಸೊ ಅದನ್ನು ಹೆಂಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಇನ್ನೂ ಲೀಗಲಿ ಸರ್ಕಾರ ನಮ್ಮ ನೀರಾವರಿ ಇಲಾಖೆಯವ್ರು ಚರ್ಚೆ ಮಾಡಬೇಕಷ್ಟೇ. ಅವ್ರಿಗೆ ಸರ್ವಪಕ್ಷ ಸಭೆ ಕರೆದು ಅಲ್ಲಿ ಇನ್ನೂ ಬಿಟ್ಟಿಲ್ಲ, ಬಹುಶಃ ನೀರು ಬಿಟ್ಟಿದ್ದಾರೆ. ಈಗ ಅದೇ ಇನ್ನೂ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ಬೇಕಂತ ಏನೋ ಚರ್ಚೆ ನಡೀತಾ ಇದೆ. ಸರ್ವ ಪಕ್ಷದಲ್ಲಿ ಸಭೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಬಿಟ್ಟು ಅಂದರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಅವರು ಇರ್ತಾರೆ. ಈ ಕಡೆ ನಾವು ಒಪ್ಪಂದ ಪ್ರಕಾರ ಬಿಡಬೇಕಂತ ಇದೆಯಲ್ಲ, ಬರ್ಸ್ಕೊಂಡಿದ್ದಾರೆ ಮುಂಚೆ ನಮ್ಮ ಕಡೆ. ಈಗ ನಮ್ಮ ಕಡೆ ನೀರಿಲ್ಲ, ನೀರಿನ ಶಾರ್ಟೇಜ್ ನಮಗೂ ಇದೆ. ಸೊ ಮುಂದಿನ ಜೂನ್ವರೆಗೆ ನಾವು ಮ್ಯಾನೇಜ್ ಮಾಡಬೇಕು, ಸುಮಾರು 8 ತಿಂಗಳ. ಹೀಗಾಗಿ ಎಲ್ಲ ಸಮಸ್ಯೆ ಇದೆ, ಎರಡು ಕಡೆ ಸಮಸ್ಯೆ ಇದ್ದೇ ಇದೆ. ಒಂದು ಕಡೆ ಕಾನೂನು ಸಮಸ್ಯೆ, ಒಂದು ಕಡೆ ನಮ್ಮ ರೈತರ ಕುಡಿಯುವ ನೀರಿನ ಸಮಸ್ಯೆ, ಎರಡು ಕಡೆ ಉದ್ಭವ ಆಗುತ್ತೆ. ಈಗಾಗಿದ್ದೆಲ್ಲ ಸುಮಾರು ಯಾವಾಗ ಅದು ಹಳೇದದು ಬ್ರಿಟಿಷ್ ಸರ್ಕಾರದ ಯಾವುದೋ ಇದ್ದಾಗ ಒಂದು ರಾಜರ ಕಾಲದಲ್ಲಿ ಒಡಂಬಡಿಕೆ ಆಗಿದೆ. ಅದು ನೀರು ಬಿಡಬೇಕಂತ ಅದು ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ಆ್ಯಕ್ಚುಲಿ ಅದನ್ನು ಆವಾಗೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ರಾಜ್ಯಗಳ ರೀಆರ್ಗನೈಸ್ ಆದಾಗ ಆ್ಯಕ್ಚುಲಿ ಭಾಳ ಜನ ಹೇಳ್ತಾರೆ ತಜ್ಞರು, ಅದು ಆವಾಗ ಅದು ಅಂದರೆ ಆ ಒಡಂಬಡಿಕೆ ಅಲ್ಲಿಗೆ ಕ್ಲೋಸ್ ಆಯಿತು ರೀಆರ್ಗನೈಸ್ ಆದಾಗ. ಆದರೆ ಅದು ಇನ್ನೂ ಕಂಟಿನ್ಯೂ ಆಗಿದೆ ಹಂಗೆ.